ಅದೆಲ್ಲ ಕೊಡಿಸೋದು ಈಗ ರಾಜ್ಯ ಸರ್ಕಾರದಲ್ಲಿ ಯಾವುದೋ ನಿಗಮ ಸರ್ಕಾರದಾಗ ನಿಗಮಗಳ ಹಗರಣಗಳು ಜಾಸ್ತಿ ಎಲ್ಲ ಪೈಲಿ ನಮ್ಮ ಅವಧಿಯಲ್ಲಿ ಕೂಡ ಆಗಿದ್ದು ಒಂದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೂಡ ಅಕ್ರಮ ಆಗಿತ್ತು ಅನ್ನುವಂಥ ಆರೋಪಗಳು ಕೇಳಬಹುದು. ಮುಖ್ಯಮಂತ್ರಿಗಳು ಏನಾಗ್ತದೆ ಈಗ ನೀವು ತಿಂದಿರಿ ಅಂತಂದರೆ ನೀವು ತಿಂದಿರಿ ಅದು ಉತ್ತರ ಈಗ ಅರ್ಥ ಇಲ್ಲ ನೋಡಿ. ಹೊಸ ಸರ್ಕಾರ ಬಂದಾಗ ಜನರಿಗೆ ಏನು ನಿರೀಕ್ಷೆ ಮಾಡ್ತಾರೆ, ಇದು ಸ್ವಚ್ಛ ಸರ್ಕಾರ, ಭ್ರಷ್ಟಾಚಾರ ನೀಡುವ ಸರ್ಕಾರದಲ್ಲಿ ಯಾವುದೇ ಹಗರಣ ಇರ್ಬೋದು. ಈಗ ನರೇಂದ್ರ ಮೋದಿಯವರು ಒಂದು ಉದಾಹರಣೆ ಇದೆ. 10 ವರ್ಷ ಪ್ರಧಾನಮಂತ್ರಿ ಅವ್ರ ಮೇಲೆ ಕಾಂಗ್ರೆಸ್ ಅವರಾಗಲಿ ಬೇರೆ ಪ್ರತಿಪಕ್ಷ ಯಾವುದಾದ್ರೂ ಒಂದು ಸ್ಕ್ಯಾಮ್ ಇದೆ ಅಂತೇಳಿ ಇಲ್ಲಿವರೆಗೆ ಯಾಕಾಗಿಲ್ಲ? ಬಿಕಾಸ್ ಆಫ್ ಗುಡ್ ಗವರ್ನೆನ್ಸ್, ಟ್ರಾನ್ಸ್ಪರೆಂಟ್ ಗವರ್ನೆನ್ಸ್. ಅದಕ್ಕೆ ಆಸ್ಪತ್ರೆ ಕೊಟ್ಟಿಲ್ಲ. ಆದರೆ ಸಿದ್ದರಾಮಯ್ಯ ಬಂದಾಗೊಂದು ಸ್ಕ್ಯಾಮ್ ಇದ್ದೇ ಇರ್ತಾವೆ. ಹಿಂದೆ ಅವರು ಮುಖ್ಯಮಂತ್ರಿ ಇದ್ದಾಗ ನಾನು ಲೀಡರ್ ಹೋಗ್ತೀನಿ, ಅವ್ರದ್ದು ಅರ್ಕಾವತಿ ಸ್ಕ್ಯಾಮ್ ಬಗ್ಗೆ ವೇಟ್ ಮಾಡಿದವನು ನಾನು ಪ್ರತಿಪಕ್ಷ ನಾಯಕ ಆಗಿ. ಮತ್ತು ಎಲ್ಲಿವರೆಗೆ ಒಂದು ಅಂತಿಮ ಹಂತಕ್ಕೂ ತೆಗೆದುಕೊಂಡು ಹೋದೆ. ನಾನು ತೊಗೊಂಡು ಹೋಗಿ ಅಲ್ಲಿ ಕಡೆಗೆ ನಾನು CBI ಒತ್ತಾಯ ಮಾಡಿದ್ದೆ. ಅವ್ರು ಮೊದಲು ಆ ಫೈಲ್ ಸಿಗ್ನೇಚರ್ ಮಾಡಿಲ್ಲ ಅಂತ ಅವ್ರು ಸಿಗ್ನೇಚರ್ ಮಾಡಿದಂಥ ಕಾಪಿನ ಹಾಜರು ಮಾಡಿದ ಮೇಲೆ ಅವ್ರಿಗೆ ಒಂದು ನಮೂನಿ ಇದು ಹಿನ್ನಡೆ ಆಯಿತು. ಅವಾಗ ಇಮಿಡಿಯೇಟ್ಲಿ ಅವರು ಇಲ್ಲ ಜುಡಿಷಿಯಲ್ ಎನ್ಕ್ವೈರಿ ಮಾಡ್ತಾರೆ. ಅದಕ್ಕೆ ನಾನು ಒಪ್ಪಲಿಲ್ಲ. ಎಲ್ಲಿ CBI ಕೊಡ್ಬೇಕಂತ ಕೊನೆಗೆ ಅವರು ಡಿಕ್ಲೇರ್ ಮಾಡಿದ್ರು. ಆ ಜುಡಿಷಿಯಲ್ ಎನ್ಕ್ವೈರಿ ಒಳಗೆ ನ್ಯಾಯಮೂರ್ತಿ ಕೆಂಪೇಗೌಡ ಆಯೋಗ ಅಲ್ಲಿ ನಾನು ನಮ್ಮ ವಕೀಲರ ಮುಖಾಂತರ ಎಲ್ಲ ಡಾಕ್ಯುಮೆಂಟ್ ಹಾಕಿದ್ರೆ ಎಲ್ಲ ಆರ್ಗ್ಯುಮೆಂಟ್ಸು ಮಾಡಿ ಒಂದು ರಿಪೋರ್ಟ್ ರೆಡಿ ಆಗ್ತದೆ. ಆ ರಿಪೋರ್ಟ್ ರೆಡಿಯಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಸಬ್ಮಿಟ್ ಆಗ್ತದೆ. ಅವ್ರು ಹೆಗಲಿಗೆ ಹೇಳ್ತಾರೆ, ನಾ ಅರ್ಕಾವತಿಯಲ್ಲಿ ನಿರಪರಾಧ ಇದ್ದೀನಿ, ಆದರೆ ನಮಗೇನು ತಪ್ಪಿಲ್ಲ. ಮತ್ತು ಆಯೋಗದವರು ರಿಪೋರ್ಟ್ ಕೊಟ್ಟಿದ್ದಾರೆ. ಆಯೋಗದ ರಿಪೋರ್ಟ್ ಕೊಟ್ಟಿದ್ದಾರೆ, ನಿಮ್ಗೇನು ತಪ್ಪಿಲ್ಲಲ್ಲ. ಆ ಆಯೋಗದ ರಿಪೋರ್ಟ್ ಇರಬೇಕಲ್ಲ. ಒಂದು ಯಾವುದೋ ಒಂದು ನ್ಯಾಯಾಂಗ ತನಿಖೆ ಆದರೆ ಆ್ಯಕ್ಷನ್ ಟೇಕನ್ ರಿಪೋರ್ಟ್ ಅಂತ ಹೇಳಿ ತೆಗೆದುಕೊಂಡು ಕ್ಯಾಬಿನೆಟ್ದಲ್ಲಿ ಸಬ್ಮಿಟ್ ಮಾಡಿಕೊಂಡು ಸದನದಲ್ಲಿ ಮಂಡನೆ ಮಾಡ್ತಾರೆ. ಹಾಗಾದರೆ ಒಂದೇ ಪೀರಿಯಡಲ್ಲಿ ಮುಖ್ಯಮಂತ್ರಿ ಅಂದಾಗೂ ಸಬ್ಮಿಟ್ ಮಾಡಲಿಲ್ಲ. ಈಗ 1 ವರ್ಷ ಆಯಿತು. ಈಗಾದರೂ ಮಂಡನೆ ಮಾಡಬೇಕಾಯ್ತಲ್ಲ ಕೆಂಪೇಗೌಡ ಆಯೋಗ. ನೀವು ಅವಾಗ ನೀವು ನಿರಪರಾಧಿ ಅಂತ ಸಾಬೀತಾಗಿತ್ತು. ಆದರೆ ಅವ್ರ ಬಗ್ಗೆ ಒಂದಿಷ್ಟು ರಿಮಾರ್ಕ್ಸ್ ಇದಾವೆ. ಸಿದ್ದರಾಮಯ್ಯ ತಪ್ಪು ಮಾಡಿದ್ರು. ಅದಕ್ಕಾಗಿ ಆ ಅರ್ಕಾವತಿ ಹಗರಣವನ್ನು ಮುಚ್ಚಾಕುವಂಥ ಕೆಲಸ ಮಾಡಿದ್ರು. ಈಗ ಈ ಪ್ರಕರಣ ವಾಲ್ಮೀಕಿ ಹಗರಣ ಇರ್ಬೋದು, ನಿಗಮದ್ದು, ಆಮೇಲೆ ಮೂಡಾದ ಹಗರಣ ಇರ್ಬೋದು, ಸ್ವತಃ ಅವ್ರ ಪತ್ನಿ ಹೆಸರಲ್ಲಿ ಬದಲಿ ನಿವೇಶನ ತೊಗೊಳ್ಳಕ್ಕೆ ಬರೋದಿಲ್ಲ. ಬೇರೆ ನಿವೇಶನ ಬೇರೆದಲ್ಲಿ ಆ ರೂಲ್ಸ್ ಏನಿದೆ 2009ರ ರೂಲ್ಸ್ ಏನಿದೆ, ನೀವು ರೈತರ ಕಡೆಯಿಂದ ಯಾವ ಲ್ಯಾಂಡ್ ತೊಗೊಳ್ತೀವಿ ಇನ್ಸ್ಟೆಡ್ ಆಫ್ ಕಾಂಪೆನ್ಸೇಷನ್ ಪೇಮೆಂಟ್ ಅದು ಕಾಂಪೆನ್ಸೇಷನ್ ಬದಲಿ ನೀವು ಯಾವುದೋ ಲ್ಯಾಂಡ್ ತೊಗೊಳ್ರಿ, 3 ಎಕರೆ 10 ಎಕರೆ ಲ್ಯಾಂಡ್ ತೊಗೊಳ್ರಿ ಫಾರ್ಮರ್ಸ್ ಕಡೆಯಿಂದ, ಅದೇ ಲೇಔಟ್ ಮಾಡಿ ಅದೇ ಲ್ಯಾಂಡಲ್ಲಿ ಲೇಔಟ್ ಮಾಡಿ ಅದ್ರ 50% ಕೊಡ್ಬೇಕಂತ ಕಾನೂನು ಇದೆ, ರೂಲ್ಸ್. ಆದರೆ ಇವ್ರು ಏನು ಮಾಡಿದ್ರು, ಅದನ್ನ ಎನ್ಕ್ರೋಚ್ ಮಾಡಿ ಬಿಟ್ಟರು, ಲೇಔಟ್ ಮಾಡಿದ್ರು. ಅದು ನಿಮ್ಗೆ ತಪ್ಪಾಗಿದೆ ಅಂತ ಹೇಳಿ ನಮ್ಮ ಬೇರೆ ಕಡೆ 50-50 ಕೊಡ್ರಿ ಅಂತಂದ್ರು. ಅದು ಕಾನೂನು ಬಾಹಿರ, ಕೊಟ್ಟೆ ಕೊಡೋದಿಲ್ಲ. 10 ವರ್ಷದಿಂದ ಲೇಔಟ್ ಮಾಡಿದಂಥದ್ರಲ್ಲಿ ಇವರು ಸ್ಟ್ರೈಕ್ ತೊಗೊಂತಾರೆ. 100 ಪಟ್ಟು ಜಾಸ್ತಿ ವ್ಯಾಲ್ಯೂ ಇರುವಂಥದ್ದು. ಹೀಗಾಗಿ ಅಲ್ಲಿ ಮಾಲಾಫೈಡ್ನೆಸ್ ಅದ ಮುಖ್ಯಮಂತ್ರಿಗಳು. ಮತ್ತು ಅದನ್ನು ಡೀಪಾಗಿ ಎನ್ಕ್ವೈರಿ ಮಾಡಿದರೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟು ಹೋಗ್ತಾರೆ. ಅದಕ್ಕಾಗಿ ನಾವೊಂದು ಹೇಳೋದು, ಈ ಎಲ್ಲ ಹಗರಣಗಳನ್ನು ಮುಚ್ಚಿ ಹಾಕುವಂಥ ಕೆಲಸ. ಮತ್ತು ಮೊನ್ನೆ ಅಸೆಂಬ್ಲಿಯಲ್ಲಿ ಏನು ಉತ್ತರ ಕೊಟ್ಟಲ್ಲ, ಆಯ್ತು ರೀ BJP ಸರ್ಕಾರ ಇದ್ದಾಗ, ಅವ್ರ ಮುಖ್ಯಮಂತ್ರಿ ಇದ್ದಾಗ, ಇವ್ರ ಮುಖ್ಯಮಂತ್ರಿ ಇದ್ದಾಗ, ಅವ್ರ ಮಂತ್ರಿ ಇದ್ದಾಗ ಇಷ್ಟು ಹಗರಣ ಆಗಿದಾವೆ. ಒಂದು ಕಡೆ ನಾನು ಒಂದು 2-3 ಇದ್ರಾಗ ನೋಡಿದ್ರೆ ನನಗೆ ವಿಚಿತ್ರ ಅನಿಸ್ತದೆ. ವೇಗಾಗಿ ಅದು ಸರ್ಕಾರ ನಡೆಸೋದು. IAS ಅಧಿಕಾರಿಗಳು ಅವ್ರು ಕೆಳಗೆ ಕೆಲಸ ಮಾಡ್ತಾರೆ. ಅವ್ರ ಕಡೆಯಿಂದ ಅಂಕಿ ಸಂಖ್ಯೆ ತೊಗೊಂಡು ನೀವು ಕೊಡ್ಬೇಕಲ್ಲ. 1000 ಕೋಟಿ ಹಗರಣ ಅಂತ ಕೆಲವು ಪ್ರಕರಣದಲ್ಲಿ 1000 ಕೋಟಿ ಹಗರಣ. ಒಂದು ವೇಗಾಗಿ ಉತ್ತರ ಕೊಟ್ಟರೆ ಏನು ಅರ್ಥ ಇದೆ? ಮತ್ತು ಎಲ್ಲಿವರೆಗೆ? ಹಾಗಾದ್ರೆ ನೀವು ಇವತ್ತು ಮುಖ್ಯಮಂತ್ರಿ ಸರ್ಕಾರ ನಡೆಸಕತ್ತೀರಿ. BJP ಸರ್ಕಾರದಾಗ ಯಾರೋ ತಪ್ಪು ಮಾಡಿದ್ದಾರೆ, ಯಾರೋ ಕಾಲದಲ್ಲಿ ಹಗರಣ ಆಗಿದ್ರೆ ನೀವು 1 ವರ್ಷ ಅದು ಯಾಕೆ ಸುಮ್ಕಿರ್ತೀರಿ? ಒಂದು SIT ನೇಮಕ ಮಾಡ್ಬೋದಾಗಿತ್ತು, ಒಂದು ಎನ್ಕ್ವೈರಿ ಕಮಿಷನ್ ನೇಮಕ ಮಾಡ್ಬೋದಾಗಿತ್ತು. ಯಾಕೆ ಮಾಡಲಿಲ್ಲ ಇಲ್ಲಿವರೆಗೆ? ಅಂದರೆ ಇವತ್ತು ನಿಮ್ಮ ಹಗರಣಗಳನ್ನು ಮುಚ್ಚಾಕೋ ಸಲುವಾಗಿ ಈ ಒಂದು ಹೆದರಿಕೆ ತಂತ್ರವನ್ನು ನೀವು ಮಾಡಿದ್ರೆ ನಿಮ್ಮ ಕಾಲದಲ್ಲಿ ಆಗಿದೆ ಅಂತೇಳಿ ಆಯ್ತು. ಅದನ್ನು BJP ಕಾಲದಲ್ಲಿ ಆದಂಥ ಹಗರಣಗಳನ್ನು ಸಹಿತ, ಇವತ್ತಿನ ಹಗರಣ ಸಹಿತ CBI ಕೊಡಿ, ಆಯ್ತು, ನಮ್ಮ ತಕರಾರು. ಮತ್ತು ಇನ್ನೊಂದು ಭಾಳ ನನಗೆ ಒಂದು ಈ ಮುಖ್ಯಮಂತ್ರಿ ಬಗ್ಗೆ, ಈ ಸರ್ಕಾರ ಬಗ್ಗೆ
ಒಂದು ಶೋಚನೀಯ ಸಂಗತಿ ಅಂತಂದರೆ ಇವತ್ತು ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟಲ್ಲಿ ಡಿಬೇಟ್ ಆಗ್ತದೆ. ಆ ಡಿಬೇಟು ಯಾವ ರೀತಿ ಪ್ರಾಮಾಣಿಕ ಇರ್ತದೆ, ಯಾವ ರೀತಿ ಪ್ರಭಾವ ಇರ್ತದೆ, ಅದರ ಮೇಲೆ ನಿಮ್ಮ ಮೀಡಿಯಾದಲ್ಲಿ ನ್ಯೂಸ್ ಕವರ್ ಆಗ್ತದೆ. ಅವರು ಸರಿಯಾಗಿ ಉತ್ತರ ಕೊಟ್ಟಿದ್ರೆ, ಅದು ರಿಯಾಲಿಟಿ ಇದ್ದರೆ ನಿಮ್ಮ ಮೀಡಿಯಾದಲ್ಲಿ ಹೈಲೈಟ್ ಆಗ್ತದೆ, ಫ್ರಂಟ್ ಪೇಜಿಗೂ ಹೈಲೈಟ್ ಆಗ್ತದೆ. ಕೆಲವು ಇಂಪಾರ್ಟೆಂಟ್ ಇಲ್ಲದ್ರೆ ಒಳಗಿನ ಪೇಜಿಗೆ ತೊಗೊಂಡು ಹೋಗ್ತಿದ್ವಿ. ಆದರೆ ಎಷ್ಟು ಪರಿಸ್ಥಿತಿಯಲ್ಲಿ ಬಂದ ಸರ್ಕಾರದ ಅಂತಂದರೆ ಅವ್ರ ಹೈಲೈಟ್ ಆಗೋದ್ರಂತ ಗುರುತಾಗಿ ಒಂದೊಂದು ಪೇಜ್ ಜಾಹೀರಾತು ಕೊಟ್ಟಿದ್ದಾರೆ ರೀ. ಎಂದಾದರೂ ಮುಖ್ಯಮಂತ್ರಿ ರಿಪ್ಲೈ ಕೊಟ್ಟಿದ್ದು ಅದೆಂದು ಜಾಹೀರಾತು ಮುಖಾಂತರ ಪತ್ರಿಕೆಯಲ್ಲಿ ಬರುವಂಥದ್ದು ನಾನು ಉದಾಹರಣೆ ನನ್ನ ಲೈಫ್ನಾಗ ನೋಡಿಲ್ಲ. ನಾನು 30-40 ವರ್ಷ ರಾಜಕಾರಣದಲ್ಲಿದ್ದೀನಿ, ಮುಖ್ಯಮಂತ್ರಿ ಕೆಲಸ ಮಾಡಿದ್ದೀನಿ. ಆದರೆ ಅಸೆಂಬ್ಲಿಯಲ್ಲಿ ರಿಪ್ಲೈ ಕೊಟ್ಟಂತ ಅದನ್ನು ಸಹಿತ ಜಾಹೀರಾತು ಮುಖಾಂತರ ಜನರಿಗೆ ತಿಳಿಸುವಂಥ ಕೆಲಸ ಅಂತಂದರೆ ಎಷ್ಟೊಂದು ಪರಿಸ್ಥಿತಿ ಶೋಚನೀಯಾಗಿದೆ ಮುಖ್ಯಮಂತ್ರಿಗಳು ಅನ್ನೋದನ್ನು ನಾವು ಅರ್ಥ ಮಾಡಬೇಕು. ಬಹುಶಃ ಆ ಜಾಹೀರಾತು ಇರದೇ ಇದ್ದಿದ್ರೆ ಅವ್ರದ್ದು ಯಾವುದೂ ನ್ಯೂಸ್ ಕವರ್ ಹಾಕಿದ್ದಿಲ್ಲ. ಜಾಹೀರಾತು ಮುಖಾಂತರ ಇವತ್ತು ಜನರಿಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದು ಮತ್ತು ಅಪೋಸಿಷನ್ದವರಿಗೆ ಥ್ರೆಟ್ ಕೊಡುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ಮುಖ್ಯಮಂತ್ರಿಗಳಾಗಿ ಮುಂದುವರಿಯೋದಕ್ಕೆ ಒಂದು ನಿಮಿಷವೂ ಅವರಿಗೆ ಅವಕಾಶ ಇಲ್ಲ. ಅದಕ್ಕಾಗಿ ಅವ್ರ ನೈತಿಕತೆ ಇಲ್ಲ. ಅದಕ್ಕಾಗಿ ಇದು CBI ತನಿಖೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ಸರ್, ಇತ್ತೀಚಿನ ದಿನಗಳನ್ನು ಗಮನಿಸಿದ್ರೆ ಈಗ ಸರ್, ಮತ್ತೆ ದೆಹಲಿ ಮತ್ತು ನಾಗ್ಪುರ್ ನಡುವೆ ಕಮ್ಯುನಿಕೇಷನ್ ಗ್ಯಾಪ್ ಆಗ್ತಾ ಇದೆ ಅಣ್ಣ. ನೋಡಿ, ಇವು ಒಂದು ಸಂಘಟನೆಯಲ್ಲಿ ಚರ್ಚೆ ಮತ್ತೊಂದು ನಡೀತಿರ್ತವೆ. ಹೀಗಾಗಿ ಯಾವುದೇ ರೀತಿಯಾದಂಥ ಸಂಘ ಪರಿವಾರದ ಹಿನ್ನೆಲೆಯಲ್ಲಿ ಬಂದಂಥ ನಾವ್ಯಾರು ಮತ್ತು ಸಂಘ ಮತ್ತು BJP ಒಂದು ಕೋಆರ್ಡಿನೇಟ್ ಆಗಿ ಇಲ್ಲಿವರೆಗೆ ಕೆಲಸ ಮಾಡ್ಕೊಂಡು ಅದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಆಗಲಿ ಮತ್ತೊಂದಾಗಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.